ಬಿಜೆಪಿ ಶಾಸಕರಾದ ಮುನಿರತ್ನ ಅವರು ದೂರವಾಣಿ ಸಂಭಾಷಣೆ ನಡೆಸುವಾಗ ದಲಿತರನ್ನ ಅವಮಾನಿಸುವ ಮತ್ತು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿರುವ ವರ್ತನೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್ ಇಂದು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಿಳಿಸಿದರು. ಮುನಿರತ್ನ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದರೆ ಅದು ಸಂವಿಧಾನಬದ್ಧವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟಂತಹ ಭಿಕ್ಷೆ. ಇದರ ಕನಿಷ್ಠ ಅರಿವಿಲ್ಲದೆ ಮುನಿರತ್ನ ಪೂಜ್ಯ ಸ್ಥಾನದಲ್ಲಿ ಕಾಣಬೇಕಾದ ಮಹಿಳೆಯರ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಸಂಗತಿ. ದಲಿತರನ್ನ ಮತ್ತು ಮಹಿಳೆಯರನ್ನ ಪ್ರತಿಯೊಂದು ಹಂತದಲ್ಲಿಯೂ ಪ್ರೀತಿಸುವ, ಗೌರವಿಸುವ, ಸಂವಿಧಾನವನ್ನ ಅಪ್ಪಿಕೊಳ್ಳುವ, ಸಂರಕ್ಷಿಸುವ, ಜೋಪಾನವಾಗಿ ಕಾಪಾಡುವ ನಿಟ್ಟಿನಲ್ಲಿ ಜಾತಿ ವ್ಯಾಮೋಹವುಳ್ಳ ಮುನಿರತ್ನರಂತಹ ಜನಪ್ರತಿನಿಧಿಗಳು ಹುಷಾರಾಗಿ ಹೆಜ್ಜೆ ಇಡಬೇಕಿದೆ. ಮುನಿರತ್ನ ಅವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಅವರು ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡದಂತೆ ಚುನಾವಣಾ ಆಯೋಗ ಮತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮುನಿರತ್ನ ಅವರು ಕೀಳು ನಡವಳಿಕೆಯಿಂದ ಹೊರಬರದಿದ್ದರೆ ಅವರ ವಿರುದ್ಧ ರಾಜ್ಯಕ್ಕಿಂತ ಬೀದಿಗಿಳಿದು ಪ್ರತಿಭಟನೆಯನ್ನ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸಿದರು. ಮುನಿರತ್ನ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಲಿದ್ದೇವೆ ಎಂದರು. ದಲಿತರ ಅವಹೇಳನ ಮಾಡಿರುವಂಥದ್ದು, ಹಾಗೆ ಮಹಿಳೆಯರನ್ನ ಅತ್ಯಂತ ಕೀಳಾಗಿ ಮಾತಾಡಿರುವಂಥದ್ದು ಮತ್ತು ಇನ್ನಿತರೆ ಸಮುದಾಯದ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿರೋಂಥ ಒಂದು ಘಟನೆನ ನಮ್ಮ ಕಾಂಗ್ರೆಸ್ ಪಕ್ಷ ಈ ಮೂಲಕ ಖಂಡಿಸ್ತದೆ. ಇವತ್ತೇನಾದರೂ ಮುನಿರತ್ನ ಅವರು ಶಾಸಕರಾಗಿದ್ದಾರೆ ಅಂತ ಹೇಳಿದರೆ ಅದು ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ. ಇವತ್ತು ದಲಿತರನ್ನ ಎಷ್ಟು ಮಟ್ಟಿಗೆ ಕಾಣಬೇಕು, ಎಷ್ಟು ಮಟ್ಟಿಗೆ ಗೌರವಿಸಬೇಕು, ಅವನ್ನ ಎಷ್ಟು ಪ್ರೀತಿಸಬೇಕು, ಸಂವಿಧಾನನ ಎಷ್ಟು ಮಟ್ಟಿಗೆ ನಾವು ಅಪ್ಕೋಬೇಕು, ಸಂವಿಧಾನ ಗೌರವಿಸಬೇಕು, ಕಾಪಾಡಬೇಕು ಅನ್ನೋ ಕನಿಷ್ಠ ಅರಿವಿಲ್ಲದಂತಹ ಮುನಿರತ್ನ ಅವ್ರ ಮೇಲೆ ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು. ಏನು ಮತ್ತೆ ಮುನಿರತ್ನ ಅವರು ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಅವರು ಸ್ಪರ್ಧೆ ಮಾಡದಂತೆ ಒಂದು ನಿರ್ಬಂಧ ಇರೋ ನಿಟ್ಟಿನಲ್ಲಿ ನಮ್ಮ ಚುನಾವಣಾ ಆಯೋಗ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಈ ವಿಷಯದಲ್ಲಿ ವಿಶೇಷವಾಗಿ ಆ ಒಂದು ಕ್ರಮ ವಹಿಸಲಿಕ್ಕೆ ಮುಂದಾಗಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಹಾಗೂ ವೀರಶೈವ ಮುಖಂಡ ಶಿವಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡ ಕೆ. ಲೋಕೇಶ್, ಪುರಸಭಾ ಸದಸ್ಯ ಹಾಗೂ ದೇವಾಂಗ ಸಮುದಾಯದ ಮುಖಂಡ ಎಚ್.ಎನ್. ಬೈರಶೆಟ್ಟಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಎಚ್.ಆರ್. ಪ್ರಸನ್ನಕುಮಾರ್, ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಮೀರ್ ಬಾಬರ್ ಅಲಿ ಹಾಜರಿದ್ದರು.